ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾವು ಶಿಲ್ಪಕಲೆಗೆ ಹೆಸರುವಾಸಿಯಾದ ನಮ್ಮ ಕರ್ನಾಟಕದ ಹೆಮ್ಮೆ, ದಕ್ಷಿಣದ ಬನಾರಸ್ ಅಂತ ಪ್ರಸಿದ್ಧಿ ಪಡೆದಿರೋ ಬೇಲೂರನ್ನ ನೋಡೋಣ ಬನ್ನಿ. ಬೇಲೂರು ಮೂಲತಃ ಹೊಯ್ಸಳರ ರಾಜಧಾನಿಯಾಗಿದ್ದು, ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಶಿಲ್ಪಕಲೆಗೆ, ಸಂಸ್ಕೃತಿಗೆ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಇವ್ರು ಕೊಡ್ತಾ ಇದ್ರು. ಹಾಗೆ ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಅದರಲ್ಲಿ ರಾಜ ವಿಷ್ಣುವರ್ಧನ ಆಳ್ವಿಕೆಯ ಕಾಲದಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಇವರು. ಅದರಲ್ಲಿ ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ಸ್ವಾಮಿ ದೇವಸ್ಥಾನ ತಮ್ಮ ಅಸಾಧಾರಣ ಮತ್ತು ಅದ್ಭುತ ಶಿಲ್ಪಕಲೆಗೆ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ಒಳಗಡೆ ಬಂದ್ವಿ. ಈ ಕಂಬಗಳು ನೋಡ್ತಾ ಇರ್ಬೋದು ನೀವು, 48 ಕಂಬಗಳಿವೆ. ಪ್ರತಿ ಕಂಬನು ಬೇರೆ ಬೇರೆ ಡಿಸೈನ್ ಅಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ತುಂಬಾನೇ ಅದ್ಭುತವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿರೋ ಮೂರ್ತಿಯನ್ನು ನೋಡಿ ಎಷ್ಟು ಸುಂದರವಾಗಿದೆ. ಈ ಮೂರ್ತಿ ಇಷ್ಟು ಸುಂದರವಾಗಿ ಇರೋದ್ರಿಂದಾನೇ ಚೆಲುವಾದ ಚೆನ್ನಕೇಶವ ಸ್ವಾಮಿ ಎಂದು ಕರೀತಾರೆ. ಎಂಟ್ರೆನ್ಸ್ ನಲ್ಲಿ ದ್ವಾರ ಬಾಗಿಲಿಗೆ ಅಜಯ ವಿಜಯ ಅಂತ 2 ದ್ವಾರಪಾಲಕರನ್ನ ಕೆತ್ತನೆ ಮಾಡಿದ್ದಾರೆ. ಅದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ, ಅದ್ಭುತವಾಗಿ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಇಲ್ದೇನೆ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇವಾಗಿರೋ ಮಷಿನ್ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರು ಇಷ್ಟು ಪರ್ಫೆಕ್ಟ್ ಆಗಿ ಮಾಡೋಕ್ ಸಾಧ್ಯ ಆಗೋಲ್ಲ. ಈ ಚೆನ್ನಕೇಶವ ದೇವಸ್ಥಾನ ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನ ಅವರು ಕಟ್ಟಿಸಿದ್ರು. ಮತ್ತೆ ಇದನ್ನ ಕಂಪ್ಲೀಟ್ ಮಾಡೋಕೆ 103 ವರ್ಷಗಳು ಬೇಕಾಯ್ತು ಅವ್ರಿಗೆ. ಸೊ ಈ ದೇವಸ್ಥಾನ ಕಟ್ಟೋಕೆ ಯೂಸ್ ಮಾಡಿರೋ ಕಲ್ಲು ಬಂದು ಬಳಪದ ಕಲ್ಲು. ಈ ಕಲ್ಲು ಯಾವ ರೀತಿ ಅಂದ್ರೆ ಹೊರಗಡೆ ಇರೋ ತೇವಾಂಶವನ್ನ ಹೀರ್ಕೊಂಡು ಗಟ್ಟಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಲ್ಲೇ ಇರೋ ಕಲ್ಯಾಣಿ ಹತ್ರ ಹೋಗಿ, ಅಲ್ಲಿನೂ ಅಷ್ಟೇ ಎಲ್ಲಾ ವಿಗ್ರಹಗಳನ್ನು ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಕಲ್ಯಾಣಿ ಹತ್ರ ಕಲ್ಯಾಣಿ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದೀವಿ. ಹೀಗೆ ಬೇಲೂರಿನ ಬಗ್ಗೆ ನನಗೆ ಗೊತ್ತಿರೋಷ್ಟು ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಬೇಲೂರು, ಹಳೇಬೀಡು ಯಾರೆಲ್ಲ ನೋಡಿಲ್ಲ ಬಂದು ನೋಡಿ, ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮೊದಲೇ ಸಾರಿ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.